ಹಲೋ ಗೈಸ್, ವೆಲ್ಕಮ್ ಟು ಲವ್ ದಿ ಚಾನಲ್. ಸೊ ಇವತ್ತು ಕುಕ್ಕಿಂಗ್ ಟೇಕ್ ಓವರ್ ಬಂದು ನಂದು. ಆರ್ಡ್ರ್ ಮಾಡೋಣ ಅಂತಿದ್ವಿ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಸೊ ಆರ್ಡ್ರ್ ಮಾಡೋದು ಬೇಡ ಅಂದ್ಬಿಟ್ಟು ಕೊನೆಗೆ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಫೈನಲಾಗಿ ಡಿಸೈಡ್ ಮಾಡಿದ್ದು. ಸೊ ನೋಡೋಣ ಬನ್ನಿ ಹೇಗೆ ಬರುತ್ತೆ ಪನ್ನೀರ್ ಬಿರಿಯಾನಿ ಅಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಸೊ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಯಾವುದಕ್ಕೂ ಧೈರ್ಯಕ್ಕಿರಲಿ ಅಂದ್ಬಿಟ್ಟು ಒಂದು ಲೋಟ ನೀರು ಕೊಡ್ದುಬಿಟ್ಟು ಪನ್ನೀರ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ. ಹಾಂ, ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪನ್ನೀರ್ ತಗೋತೀನಿ. ಫಸ್ಟ್ ಏನಂದರೆ ಪನ್ನೀರ್ ಫ್ರೈ ಮಾಡ್ಕೋಬೇಕು. ಸೊ ಪನ್ನೀರ್ನ ಸ್ಲೈಸ್ ಮಾಡ್ಕೊಂಡು ನೆಕ್ಸ್ಟು ಬಾಂಡಿಗೆ ಹಾಕೊಂಡು ಫ್ರೈ ಮಾಡ್ಕೋತೀನಿ. ಆ್ಯಕ್ಚುಲಿ ಇವತ್ತು ಅಡುಗೆ ಮಾಡ್ತಿರೋ ರೀಸನ್ ಏನಂದರೆ, ನನ್ನ ವೈಫ್ ಬೆಳಗ್ಗೆ ನನಗೋಸ್ಕರ ಅಡುಗೆ ಮಾಡಿದ್ದು. ಸೊ ಇವತ್ತು ಅವ್ಳು ಸ್ವಲ್ಪ ಬ್ಯುಸಿ ಇದ್ದರಿಂದ ಆರ್ಡ್ರ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಸೊ ಪನ್ನೀರ್ ಸ್ಲೈಸ್ ಆಗಿದೆ ಇವಾಗ. ಓಕೆ, ನೆಕ್ಸ್ಟ್ ಬಂದು ಗ್ಯಾಸ್ ಆಫ್ ಆಗಿಬಿಟ್ಟಿದೆ ಸಾಕು. ಓಕೆ ಓಕೆ ಗಾಯ್ಸ್, ಇವಾಗ ಕುಕ್ಕರಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ನಾನು ಕುಕ್ಕರ್ಗೆ ಆಯಿಲ್ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಸಿಗಲಿ, ಆಮೇಲೆ ಆಯಿಲ್ ಹಾಕ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪನ್ನೀರ್ ಫ್ರೈ ಮಾಡ್ಕೊತೀನಿ. ಪನ್ನೀರ್ ಫ್ರೈ ಮಾಡ್ಕೊಂಡು ಸಪ್ರೇಟ್ ತೊಗೊಂಡು ಆನಂತರ ಮಸಾಲ ಹಾಕಿ ರೈಸ್ ಹಾಕಿ ಸ್ಟಾರ್ಟ್ ಮಾಡಿ. ಚಿಕ್ಕ ಕ್ಯೂಬಾಗಿ ಪನ್ನೀರ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪನ್ನೀರ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನೋಡೋಣ. ಮತ್ತು ಆಲ್ಮೋಸ್ಟ್ ಒಂದು 15 to 20 ಕ್ಯೂಬ್ಸ್ ಆಗಿದೆ. ಫ್ರೈ ಮಾಡಬೇಕು, ಯಾವುದು ತಲೆ ಬಿಡುತ್ತೆ. ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು ಅನ್ಸುತ್ತೆ. ಅದು ನಂದಂತೂ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಎಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು. ಸೆಲ್ಫ್ ರೇಟಿಂಗ್ ಬಂದು ಯಾವ ಅಡುಗೆ ಮಾಡಿದ್ರು ಫ್ರೈ ಕೊಡ್ತೀನಿ, ಬೇರೆ ರೇಟಿಂಗ್ ಅಂತ ನೋಡಬೇಕು. ಪನ್ನೀರ್ ಫ್ರೈ ಆಗ್ತಾ ಇದೆ. ಪನ್ನೀರ್ ಬಂದು ಅಮೂಲ್ ಬ್ರ್ಯಾಂಡು, ಅಮೂಲ್ ಅಥವಾ ನಂದಿನಿ ಯಾವ್ದಾದ್ರು ಚೆನ್ನಾಗಿರುತ್ತೆ. ಈಗ ನಾನು ತೊಗೊಂಡಿರೋದು ಅಮೂಲ್ ತೊಗೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತಗೊಂಡು ಓಕೆ, ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ಬಿಟ್ಕೊತೀನಿ. ಆಯಿಲ್ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದೆರಡು ಪಲಾವ್ ಎಲೆ ಹಾಕೋತೀನಿ, ಚಿಕ್ಕದಾಗಿ ಮಾಡ್ಕೊಂಡು. ನೆಕ್ಸ್ಟ್ ಬಂದು ಚಕ್ಕೆ ಮತ್ತು ಲವಂಗ. ಚಕ್ಕೆ ಲವಂಗ ಎಲ್ಲಿದೆ ಗೊತ್ತಿಲ್ಲ, ಹುಡುಕ್ಬೇಕು. ಇದೆಲ್ಲ ಮಸಾಲೆ ಐಟಮ್ ಇರೋ ಬಾಕ್ಸ್ ಇದು. ಗೊತ್ತಿಲ್ಲ
ಜಾಸ್ತಿ ಅಡುಗೆ ಮನೆಗೆ ಬರದೇ ಇರೋದ್ರಿಂದ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕೋದಿದ್ದೀನಿ. ಓಕೆ ಗೈಸ್, ಸೊ ಏನೇನು ವೆಜಿಟೇಬಲ್ಸ್ ಬೇಕು ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ, ಮೆಣಸಿನ್ಕಾಯಿ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಸೊ ಅದೊಂದು ಫೈನಲಿ ಕಟ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಫಸ್ಟ್ ಟೈಮ್ ಇದೆ ಆ್ಯಕ್ಚುಲಿ ಪನ್ನೀರ್ ಬಿರಿಯಾನಿ ಇದು. ನೋಡೋಣ ಹೇಗಿರುತ್ತೆ, ಟ್ರೈ. ಸೊ ಇದಕ್ಕೆ ಪಲಾವ್ ಎಲೆ, ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ಓಕೆ, ಅನ್ನ ಸ್ವಲ್ಪ ಖಾಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸರಿ ಬನ್ನಿ, ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಸೊ ಎಲ್ಲ ಕುಕಿಂಗ್ ಚಾನಲ್ ಸಜೆಸ್ಟ್ ಮಾಡೋಂಗೆ ಯೂಟ್ಯೂಬ್ನ ಈರುಳ್ಳಿನ ಕಲರ್ ಚೇಂಜ್ ಆಗುವಂಥ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿರ್ಬೋದು. ಇವಾಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಆಮೇಲೆ ಬಂದು ಮೆಣಸಿನ್ಕಾಯಿ ಉದ್ದುದ ಕಟ್ ಮಾಡ್ತಿದ್ದೀನಿ, ಒಂದು 4 ಮೆಣಸಿನ್ಕಾಯಿ ಹಾಕೋಣ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಬಂದು ಟೊಮೊಟೊ ಹಾಕೋಣ. ಟೊಮೊಟೊ ಫ್ರೈ ಬಂದು ಯಾಕೆ ಹಾಕ್ತಿದ್ದೀರಿ ಅಂತ ಕೇಳಬೇಡಿ, ಎಲ್ಲ ಯೂಟ್ಯೂಬಲ್ಲಿ ಹಾಕಿರೋ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಕೊಳ್ಳಿ ಅಂತ ಉಪ್ಪು ಪುಡಿ ಹಾಕ್ಬೇಕಂತ ಸಜೆಸ್ಟ್ ಮಾಡ್ತಾರೆ. ಸೊ ಉಪ್ಪಿನ ಪುಡಿ ಹಾಕ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಬಂದು ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕೋಬೇಕಂತೆ ಅಂತ ಹೇಳ್ತಿದ್ದಾರೆ. ಹಾಕೋಣ ಅರಿಶಿನ ಪುಡಿ. ನೆಕ್ಸ್ಟ್ ಬಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಮನೆ ಖಾರದ ಪುಡಿ. ಮನೆ ಖಾರದ ಪುಡಿ ಹಾಕೋಬೇಕು, ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲದೆ ಅನ್ಸುತ್ತೆ. ಓಕೆ, ಲೋ ಫ್ಲೇವರ್ ಇಟ್ಕೊಂಡಿದ್ದೀನಿ. ಮನೆ ಖಾರದ ಪುಡಿ ಹಾಕೋದಿದ್ದೀನಿ, ಗೊತ್ತಾ ಇಲ್ಲ. ಇದು ಜೊತೆಗೆ ಬಿರಿಯಾನಿ ಮಸಾಲ ಒಂದಿತ್ತು, ಅದನ್ನು ಫ್ರೈ ಮಾಡ್ತೀನಿ. ಓಕೆ ಗೈಸ್, ಇದಕ್ಕೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಮನೆ ಖಾರದ ಪುಡಿ ಮತ್ತು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಮಸಾಲೆ ಬೇಯೋಣ. ಓಕೆ ಗೈಸ್, ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಕುದಿ ಬರೋದು ವೆಯ್ಟ್ ಮಾಡ್ತಿದ್ದೀನಿ. ಕುದಿ ಬಂದಮೇಲೆ ಪನ್ನೀರ್ ಹಾಕಿ ರೈಸ್ ಹಾಕ್ಬಿಟ್ಟು ಮಿಷನ್ ಕೂಗಿಸ್ಬಿಟ್ರೆ ಎರಡು ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ. ಪನ್ನೀರ್ ಬಿರಿಯಾನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಯಾವ ಬಿರಿಯಾನಿ ಆಗುತ್ತೋ, ನೋಡೋಣ ಅನ್ನೋತಿಂದ. ಓಕೆ ಗೈಸ್, ಇವಾಗ ಒಂದು 2 ಲೋಟ ಅಕ್ಕಿ ಇದ್ರೊಳಗೆ ಇಟ್ಕೊಂಡಿದ್ದೆ ಮುಂಚೆನೆ ಒಂದು 1/4 ಗಂಟೆ ನೆನೆಸಿಟ್ಟಿದ್ದು. ಇವಾಗ ಅಕ್ಕಿ ಹಾಕೋತಿದ್ದೀನಿ. ಬನ್ನಿ, ಆಲ್ರೆಡಿ ಕುದೀತಾ ಇದೆ ಮಸಾಲ. ಅಕ್ಕಿ ಹಾಕ್ಕೊಂಡು ಪನ್ನೀರ್ ಹಾಕ್ಬಿಟ್ರೆ ಪನ್ನೀರ್ ಬಿರಿಯಾನಿ ರೆಡಿ. ಎಲ್ಲೂ ತಿಂದಿರಲ್ಲ ನೀವು, ಯಾವ ಹೋಟೆಲು ತಿಂದಿರಲ್ಲ, ಇಲ್ಲಿ ಮಾತ್ರ ಸಿಗೋದು ಸ್ಪೆಷಲ್ ಪನ್ನೀರ್ ಬಿರಿಯಾನಿ. ಅಕ್ಕಿ ಎಲ್ಲ ಹಾಕಾಯಿತು. ಸೊ ಟೇಸ್ಟ್ ಚೆನ್ನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಇವಾಗ ಸೊ ಫೈನಲಿ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ
ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಪೀಸಸ್. ಓಕೆ ಗೈಸ್, ಇವಾಗ 2 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 1-2 ವಿಷಲ್ ಬರಲಿ, ಆಮೇಲೆ ಪನ್ನೀರ್ ಬಿರಿಯಾನಿ ತಿನ್ನೋದು ಅಂತ ನಮ್ಮ ಜೊತೆ. 2 ವಿಷಲ್ ಆಗಿದೆ, ಪನ್ನೀರ್ ಬಿರಿಯಾನಿ ರೆಡಿ ಇದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಸ್ಮೆಲ್ ನೋಡ್ತಿದ್ರೆ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ, ಪನ್ನೀರೆಲ್ಲ ಚೆನ್ನಾಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಸೂಪರಾಗಿ ಆಗಿದೆ. ಓಕೆ ಗೈಸ್, ಬನ್ನಿ ನೋಡೋಣ ಹೇಗಾಗಿದೆ ಪನ್ನೀರ್ ಬಿರಿಯಾನಿ ಅಂತ. ಚೆನ್ನಾಗಿದೆ, ಹೇಗೆ ಆಗಿದ್ರು ಇದೇ ಡೈಲಾಗ್ ಹೇಳ್ತೀನಿ ನಾನು. ಮೊದಲೇ ಡೈಲಾಗ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಎಲ್ಲ ಯೂಟ್ಯೂಬರ್ ಹೇಳೋ ಕಾಮನ್ ಡೈಲಾಗ್ ಇದು. ನೀವೇನೋ ಟೇಸ್ಟ್ ಮಾಡಿ ನೋಡ್ತೀರಲ್ಲ ತಾನೆ. ಸೊ ಇದು ಚೆನ್ನಾಗಿ ಆಗಿದೆ. ಓಕೆ, ಇವಾಗ ಸರ್ವ್ ಮಾಡೋಣ. ಪ್ಲೇಟ್ ತೊಗೊಂಡು ಓಕೆ, ನನ್ನ ವೈಫಿಗೆ ಕೊಡ್ತೀನಿ ಟೇಸ್ಟ್ ನೋಡೋಕ್ಕೆ. ನನ್ನ ವೈಫ್ ಬಂದು ಟೇಸ್ಟ್ ನೋಡೋದ್ರಲ್ಲಿ ಸಿಂಗಲ್ ಮೈಂಡೆಡ್ ಅಂದರೆ ಏನಂತ ಅರ್ಥ ಆಗಿಲ್ಲ. ಎಲ್ಲರ ವೈಫು ಸಿಂಗಲ್ ಮೈಂಡ್ ಅಂದರೆ ತಲೆ, ಸಿಂಗಲ್ ಅಂದರೆ ಒಂದು ತಲೆ. ಅವ್ರು ಯಾವಾಗಲೂ ತಿನ್ನೋದು ನಮ್ಮ ತಲೆ. ಸೊ ಆದ್ದರಿಂದ ಟೇಸ್ಟು ಸಿಂಗಲ್ ಮೈಂಡೆಡ್. ಓಕೆ, ರೆಡಿ ಆಗಿದೆ. ನೋಡೋಣ, ಕೊಡ್ತೀನಿ. ಇವತ್ತೊಂದಿನ ನಾನು ಊಟ ತಿನ್ನು ಸರ್ವೈವಲ್. ಥ್ಯಾಂಕ್ ಯು. ತಿನ್ಬೋದಾ? ಹಾಂ, ಇವತ್ತೊಂದಿನ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಮ್ಮ ಜೊತೆ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಮೊದಲು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನನ್ನಷ್ಟು ಏನು ಚೆನ್ನಾಗಿ ಮಾಡಿಲ್ಲ. ಓಕೆ ತಿನ್ಬೋದಷ್ಟೇ. ನಾಳೆಯಿಂದ ಅಡುಗೆ ಮಾಡೋದು. ಗೈಸ್, ಪನ್ನೀರ್ ಬಿರಿಯಾನಿ ತಿಂದಾಯಿತು. ಅಂದರೆ ಈ ರೀತಿ ಏನಾದರೂ ಹಸ್ಬೆಂಡ್ಸು ವೈಫಿಗೆ ಮಾಡಿಕೊಟ್ರೆ ತುಂಬಾ ಖುಷಿಯಾಗುತ್ತೆ. ಬಿಕಾಸ್ ಬೆಳಗ್ಗೆಯಿಂದ ನಾವು ಅಡುಗೆ ತಿಂಡಿ ಎಲ್ಲ ಡೈಲಿ ರೊಟೀನಲ್ಲಿ ಮಾಡ್ತಿರ್ತೀವಿ. ಸೊ ಬೇಜಾರಾಗೋಗಿರುತ್ತೆ ಮಾಡಿ. ಸೊ ಏನಾದರೂ ಈ ಥರ ಒಂದು ಸರ್ಪ್ರೈಸ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿ ಇನಿಷಿಯೇಟ್ ತೊಗೊಂಡು ಮಾಡಿದಾಗ ತುಂಬ ಖುಷಿಯಾಗುತ್ತೆ. ತುಂಬ ಅಂದರೆ ತಿನ್ಬೋದು, ಚೆನ್ನಾಗಿತ್ತು. ಸೊ ಖುಷಿಯಿಂದ ಮಾಡಿಕೊಟ್ಟಾಗ ಚೆನ್ನಾಗಿ ಮಾಡಿಲ್ಲ ಅಂದರೂ ಚೆನ್ನಾಗಿದೆ ಅನ್ನೋ ಥರ ಟೇಸ್ಟ್ ಫೀಲ್ ಆಗುತ್ತೆ. ಸೊ ನನಗೂ ಹಾಗೆ ಅನ್ನಿಸ್ತು. ಬಟ್ ಆದರೆ ಓಕೆ ಆಗಿದ್ರೂ ತುಂಬ ಇಷ್ಟಪಟ್ಕೊಂಡು ತಿಂದೆ, ಫಸ್ಟ್ ಟೈಮ್ ಮಾಡಿದ್ದು ಅಂತ ಹೇಳಿ. ಸೊ ತಿನ್ಬೋದಿತ್ತು ಗೈಸ್, ಅಷ್ಟೇನು ಇದಾಗಿರಲಿಲ್ಲ. ಸೊ ಚೆನ್ನಾಗಿತ್ತು. ಸೊ ಈ ರೀತಿ ಹಸ್ಬೆಂಡ್ಸು ವೈಫಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡೋ ಥರ ಏನಾದರೂ ಈ ಥರ ಅಡುಗೆ ತಿಂಡಿ ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ. ನನಗೂ ತುಂಬ ಖುಷಿಯಾಗಿತ್ತು. ಅವತ್ತು ನಾನು ವರ್ಕ್ ಸಹ ಮಾಡ್ತಿದ್ದೆ. ಅವ್ರದ್ದು 4 o'clock ಮುಗಿಯುತ್ತೆ, ನಂದು ಟಿಲ್ 9:30 ಇರುತ್ತೆ. ಸೊ ಆವಾಗ ಅವರು ಈ ರೀತಿ ನನಗೆ ಸರ್ಪ್ರೈಸ್ ಕೊಟ್ಟಾಗ ನನಗೂ ತುಂಬ ಖುಷಿ ಆಯಿತು. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಇದೆ, ಇದ್ರದ್ದೇ ನಾನು ಮಾಡಿದ್ದೆ ಅಂಥದ್ದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.